ಈಗ ಇವತ್ತಿನ ಹಿಂದುಳಿದ ವರ್ಗದ ಸಲಹಾ ಸಮಿತಿಯ 3 ನಿರ್ಣಯಗಳನ್ನು ತಮ್ಮ ಮುಂದೆ ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಂಪೂರ್ಣವಾಗಿ ನಿರ್ಣಯಗಳನ್ನು ಓದೋದಿಲ್ಲ, ಅದರಲ್ಲಿ ಇರ್ತಕ್ಕಂಥ ಮುಖ್ಯ ಅಂಶಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬೀಳ್ತೇನೆ. ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ಆಶಯ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನೋದನ್ನು, ಅದಕ್ಕೋಸ್ಕರ ಸಾಮಾಜಿಕ ಬದಲಾವಣೆಗಳನ್ನು ತರಲಿಕ್ಕೋಸ್ಕರ ರಾಹುಲ್ ಗಾಂಧಿಯವರ ದಿಟ್ಟ ಹೆಜ್ಜೆ ಏನಿತ್ತು ಅಂದರೆ 1931 ಇಸ್ವಿಯ ನಂತರ ಯಾವುದೇ ರೀತಿಯ ಜಾತಿ ಗಣತಿ ಆಗಿಲ್ಲ. ಜಾತಿ ಗಣತಿಯ ಮೂಲಕ ಯಾವ ಸಮುದಾಯದವರು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ಸ್ಥಿತಿಗತಿಯನ್ನು ಅರ್ಥಕೊಂಡು ಕೇಂದ್ರ ಮತ್ತು ರಾಜ್ಯಗಳ ಬಜೆಟ್ ವಿತರಣಾ ಸಂದರ್ಭದಲ್ಲಿ, ಬಜೆಟಲ್ಲಿ ಕಾರ್ಯಕ್ರಮಗಳನ್ನು ಮಾಡೋ ಸಂದರ್ಭದಲ್ಲಿ ಅವರ ಹಕ್ಕನ್ನು ಅವ್ರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಘೋಷಣೆ ಮಾಡಿದ್ದಕ್ಕೋಸ್ಕರ ಅವರಿಗೆ ನ್ಯಾಯ ಯೋಧ ಅಂಥೇಳಿ ನಾವೆಲ್ಲರೂ ಸಹ ಅವ್ರಿಗೆ ನಾಮಕರಣ ಮಾಡಿದ್ದೀವಿ. ಈ ಒಂದು ಹೋರಾಟ ನ್ಯಾಯ ಯೋಧ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ದುರ್ಬಲ ವರ್ಗದವರಿಗೆ ಸಬಲೀಕರಣ ಮಾಡಲಿಕ್ಕೋಸ್ಕರ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೋಸ್ಕರ ನಾವು ಸಹಕಾರ ಕೊಡ್ತೀವಿ. ಮತ್ತು ಈ ಮೊದಲನೆಯ ನಿರ್ಣಯದಲ್ಲಿ ಏನಿದೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ಸಮುದಾಯ ರಾಹುಲ್ ಗಾಂಧಿಯವ್ರ ಜೊತೆ ನಿಂತು ಅವರ ಈ ಒಂದು ದಿಟ್ಟವಾದ ನಿರ್ಣಯಕ್ಕೆ ನಾವು ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಮೊದಲನೇ ನಿರ್ಣಯವನ್ನು ಅವರು ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಕಾಸ್ಟ್ ಸೆನ್ಸಸ್ ಮಾಡ್ತಕ್ಕಂಥದ್ದು ರಿಜಿಸ್ಟ್ರಾರ್ ಆಫ್ ಕಾಸ್ಟ್ ಸೆನ್ಸಸ್ ಅಂತೇಳಿ, ರಿಜಿಸ್ಟ್ರಾರ್ ಜನರಲ್ ಆಫ್ ದ ಸೆನ್ಸಸ್ ಕಮಿಷನ್ ಆಫ್ ಇಂಡಿಯಾ ORG ಅಂತ ಏನು ಹೇಳ್ತಾರೆ, ಈ ಒಂದು ಸೆನ್ಸಸ್ಸಲ್ಲಿ ಆ ಒಂದು ಸೆನ್ಸಸ್ ಮಾಡೋ ಸಂದರ್ಭದಲ್ಲಿ, ಜಾತಿ ಗಣತಿ ಮಾಡೋ ಸಂದರ್ಭದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಉದ್ಯೋಗದ ಹಾಗೂ ರಾಜಕೀಯ ವಿಚಾರಗಳನ್ನು ಮುಂದಿಟ್ಕೊಂಡು ಈ ಒಂದು ಕಾಸ್ಟ್ ಸೆನ್ಸಸ್ ಮಾಡಬೇಕು ಅಂತೇಳಿ ಅದನ್ನು ನಾವು ಈಗಾಗಲೇ ತೆಲಂಗಾಣದಲ್ಲಿ ಮಾಡಿದ್ದೀವಿ. ಇಡೀ ದೇಶದ ಅದೇ ರೀತಿ ಮಾಡಬೇಕು ಅಂತೇಳಿ ಒಂದು ನಿರ್ಣಯ. ಎರಡನೇ ನಿರ್ಣಯ ಏನು 50% ಸುಪ್ರೀಂ ಕೋರ್ಟ್ ನಿರ್ಣಯ 1963ನೇ ಇಸ್ವಿನಲ್ಲಿ ಬಾಲಾಜಿ ವಾಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ನಿರ್ಣಯ ಕೊಟ್ಟಿತ್ತು. ಎಲ್ಲಿ ತನಕ ಜಾತಿಯ ಡೇಟಾ ಇರೋದಿಲ್ಲ ಅಲ್ಲಿ ತನಕ 50% ಮುಂದೆ ಹೋಗಬಾರ್ದು ಅನ್ನೋದನ್ನು ಅದನ್ನು ಇಂದಿರಾ ಸಾಹ್ನಿ ಕೇಸಸಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ರಿಂದ 50%ನ ಅದನ್ನು ಆ ಕ್ಯಾಪ್ನ ಬ್ರೇಕ್ ಮಾಡಿ 75%ವರೆಗೂ ತೆಗೆದುಕೊಂಡು ಹೋಗ್ತಕ್ಕಂಥ ನಿರ್ಣಯಕ್ಕೂ ಸಹ ಸಂಪೂರ್ಣವಾದ ಬೆಂಬಲವನ್ನು ಈ ಒಂದು ಸಮಿತಿಯಲ್ಲಿ, ಈ ಒಂದು ಇದರಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಅದರಲ್ಲೂ ಸಹ ಮೀಸಲಾತಿಯನ್ನು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲೂ ಸಹ, ಅಂದರೆ ಸಂವಿಧಾನದಲ್ಲಿರ್ತಕ್ಕಂಥ ಆರ್ಟಿಕಲ್ 15 ಮತ್ತು 15(5) ಅಲ್ಲಿ ಏನಿದೆ ಸಂವಿಧಾನಾತ್ಮಕವಾದ ಹಕ್ಕನ್ನು ಎಲ್ರಿಗೂ ಸಹ ಖಾಸಗಿ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಕೊಡಬೇಕು ಅನ್ನೋ 3 ನಿರ್ಣಯವನ್ನು ಬೆಂಗಳೂರು ಡಿಕ್ಲರೇಷನ್ ಅಂತೇಳಿ ನಾವು ಘೋಷಣೆ ಮಾಡಿದ್ದೇವೆ. ಮತ್ತು ಇನ್ನೂ 2 ರೆಸಲ್ಯೂಷನ್ಸ್ ಇದೆ. ಭವಿಷ್ಯದಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಇರಬೇಕು ಅನ್ನೋದನ್ನು ಅದರಲ್ಲಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ OBC ನಾಯಕತ್ವ ಭಾಗಿದಾರಿ ನ್ಯಾಯ ಸಮ್ಮೇಳನ, ಅಂದರೆ ಎಲ್ಲರೂ ಸಹ ಈ ಒಂದು ರಾಷ್ಟ್ರದ ಆಗುಹೋಗುಗಳಲ್ಲಿ ಭಾಗಿದಾರಿಗಳಾಗಿರಬೇಕು ಅಂಥೇಳಿ ಅದನ್ನು ಮಾಡಬೇಕು ಅಂಥೇಳಿ ಅದಕ್ಕೊಂದು ದೊಡ್ಡ ಸಮಾವೇಶವನ್ನು ಜುಲೈ 25ನೇ ತಾರೀಕು ಟಾಲ್ಕಟೋರಾ ಸ್ಟೇಡಿಯಮಲ್ಲಿ ದೆಹಲಿಯಲ್ಲಿ ಈ ಒಂದು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಸಮ್ಮೇಳನದ ಉದ್ಘಾಟನೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಮತ್ತು ಅದರ ಸಮ್ಮೇಳನವನ್ನು ಮುಕ್ತಾಯ ಸಮಾರಂಭದ ಭಾಷಣವನ್ನು ನಮ್ಮೆಲ್ಲರ ನ್ಯಾಯ ಯೋಧ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಆದ ರಾಹುಲ್ ಗಾಂಧಿಯವರು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಅದ್ರ ಜೊತೆಗೆ ಆ ಒಂದು ಸಮ್ಮೇಳನದಲ್ಲಿ ಈ ಒಂದು ಕಾಸ್ಟ್ ಸೆನ್ಸಸ್ ವಿಚಾರದಲ್ಲಿ, ಅದರಲ್ಲೂ ಸಹ OBC ಕಾಸ್ಟ್ ಸೆನ್ಸಸ್ ವಿಚಾರದಲ್ಲಿ ಎಲ್ಲರೂ ಸಹ ಸೇರಿ ಒಕ್ಕೊರಲಿಂದ ಇಡೀ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ಗೆ ಡೇಟನ್ನು ಡಿಕ್ಲೇರ್ ಮಾಡಬೇಕು ಮತ್ತು ಅದರಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಹೇಳಬೇಕು ಅನ್ನೋದು ಮಾಡಿದ್ದಾರೆ. ಅದರ ಜೊತೆಗೆ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯದಲ್ಲೂ ಸಹ ಒಂದು ದೊಡ್ಡ ರ್ಯಾಲಿ ಮಾಡಿ ಈ ಉದ್ದೇಶವನ್ನು
ಮೂಲ ಉದ್ದೇಶವನ್ನು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ಹಿಂದುಳಿದ ವರ್ಗದ ನಾಯಕತ್ವವನ್ನು ಬೆಂಬಲಿಸಲಿಕ್ಕೋಸ್ಕರ ಎಲ್ಲ ಸಂಘಟನೆಯಲ್ಲಿ ಮತ್ತು ಎಲ್ಲ ಸಂಘಟನೆಯಿಂದ ಚುನಾವಣಾ ಪ್ರಕ್ರಿಯೆಯಲ್ಲೂ ಸಹ ಹಿಂದುಳಿದವರಿಗೆ ಸರಿಯಾದ ಸ್ಥಾನಮಾನಗಳನ್ನು, ಅವರ ಹಕ್ಕುಗಳನ್ನು ಮತ್ತು ಅವರ ಭಾಗಿದಾರಿ ಇರಬೇಕು ಅನ್ನೋದನ್ನು ತೀರ್ಮಾನವನ್ನು ಎರಡನೇ ನಿರ್ಣಯದಲ್ಲಿ ಮಾಡಿದ್ದೀವಿ. ಈ ವಿಚಾರದಲ್ಲಿ ಹೆಚ್ಚಿನ ಸಾರ್ವಜನಿಕ ಕ್ಷೇತ್ರದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಆಗಬೇಕು ಅಂತೇಳಿ ಈ ಒಂದು ಎರಡನೇ ನಿರ್ಣಯ. ಮೂರನೇ ನಿರ್ಣಯ, ಈ ಒಂದು ಐತಿಹಾಸಿಕವಾದ ಹಿಂದುಳಿದ ವರ್ಗದ ಸಲಹಾ ಸಮಿತಿಯ ಮೊದಲನೆಯ ಸಭೆ, ಅದೊಂದು ಐತಿಹಾಸಿಕವಾದ ಸಭೆ. ಕಾಂಗ್ರೆಸ್ ಪಕ್ಷದಲ್ಲಿ 140 ವರ್ಷ ಕಾಂಗ್ರೆಸ್ ಪಕ್ಷ ಇದ್ರೂ ಸಹ ಪ್ರತ್ಯೇಕವಾಗಿ ಹಿಂದುಳಿದ ವರ್ಗದವರಿಗೆ ಒಂದು ಸಲಹಾ ಸಮಿತಿಯನ್ನು ಮಾಡಿ ಅದನ್ನು ಮೊಟ್ಟ ಮೊದಲನೆಯದಾಗಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರಲ್ಲ, ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಒಂದು ಸಮ್ಮೇಳನವನ್ನು ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಹಿಂದುಳಿದ ವರ್ಗದ ಈ ಒಂದು ಸಂಘಟನೆಯ ಸಲಹಾ ಸಮಿತಿಯಿಂದ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತಕ್ಕಂಥ 3 ನಿರ್ಣಯಗಳನ್ನು ನಾವು ಮಾಡಿದ್ದೇವೆ.